ಸೊ ಸದ್ಯಕ್ಕೆ ನಮ್ಮ ಜೊತೆ 4 ಜನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಇದ್ದಾರೆ. ಈ ವರ್ಷದ ಓವರ್ಸೀಸ್ ಎಂಟರ್ಟೈನ್ಮೆಂಟ್ ನ ಮೊದಲ ಸೀರೀಸ್ ಇದು. ಸೊ ಸ್ಯಾಂಡಲ್ವುಡ್ ವುಮೆನ್ಸ್ ಕ್ರಿಕೆಟ್ ಲೀಗ್ ನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆದಂತ ಅನು ಪ್ರಭಾಕರ್ ಮುಖರ್ಜಿ ಅವರಿಂದಲೇ ಸ್ಟಾರ್ಟ್ ಮಾಡೋಣ. ಎಸ್ ಪ್ಲೀಸ್, ಅನು ಪ್ರಭಾಕರ್ ಮುಖರ್ಜಿ ಅವರೇ, ಏನ್ ಅನ್ನಿಸ್ತಾ ಇದೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಅದ್ಭುತವಾದ ಕಾರ್ಯಕ್ರಮ ಇವತ್ತು ವೀಕ್ಷಿಸ್ತಾ ಇದೀವಿ. ಅದಕ್ಕೆ ಮುಖ್ಯವಾದ ಕಾರಣ ಪೀಟರ್ ಅವ್ರಿಗೆ ಅಭಿನಂದನೆಗಳು, ಆಲ್ ದಿ ಬೆಸ್ಟ್ ಕೂಡ. ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸ್ಬೇಕು ಅಂತ ಹೆಜ್ಜೆ ಮುಂದಿಡ್ತಾ ಇದ್ದೀರಾ. ನಿಮ್ ಜೊತೆ ಎಲ್ಲರೂ ಇರೋದು ಬಹಳ ಖುಷಿ ಆಯ್ತು. ಒಂದು ಸಕ್ಸಸ್ಫುಲ್ ಇವೆಂಟ್ ಇದಾಗ್ಲಿ ಅಂತ ನಾನು ಆಶಿಸ್ತೀನಿ ಪೀಟರ್. ನಾನು ಅದೇ ಅಂತದ್ದೇ, ಪ್ರಿಯಾಂಕಾ ಅವ್ರ ವಯಸ್ಸಲ್ಲಿ ನನ್ಗಿಂತ ಚಿಕ್ಕವರು, ಆದ್ರೂ ಅವ್ರ ಕೆಲಸ ನನ್ಗಿಂತ ಮುಂಚೆ ಶುರು ಮಾಡಿದ್ರು. ಸೊ ಜೂನಿಯರ್ ಮೋಸ್ಟ್ ಅಂತ ತಾರಮ್ಮ ಅನು ಮಾತಾಡ್ಲಿ ಫಸ್ಟ್ ಅಂದ್ರು. ಇವ್ರೆಲ್ಲರಲ್ಲಿ ಜೂನಿಯರ್ ಮೋಸ್ಟ್ ನಾನೇ. ಇನ್ಫ್ಯಾಕ್ಟ್ ಪೀಟರ್ ಕೇಳಿದ್ರು ಕ್ರಿಕೆಟ್ ಆಡ್ತೀರಾ ಅಂತ. ತಾರಮ್ಮ ನಾನು ಯಾವಾಗ್ಲೂ ಜೋಶಲ್ಲಿ ಒಂದ್ಸರಿ ಕ್ರಿಕೆಟ್ ಆಡ್ಬಿಟ್ವಿ, ನೀವೆಲ್ಲರೂ ಅದನ್ನ ವೀಕ್ಷಿಸಿದ್ರಿ. ಅದ್ ನೋಡ್ಬಿಟ್ಟು ತಾರಮ್ಮ ನಾನು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ರು. ಪೀಟರ್ಗೆ ಹೇಳಿದೆ ಕ್ರಿಕೆಟ್ ನೋಡ್ತೀನಿ ಅಷ್ಟೇಪ, ಆಡಕ್ ಬರಲ್ಲ ಅಂತ. ಸೊ ಆಕ್ಚುಲಿ ಪೀಟರ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ತಾರಮ್ಮ. ಸೊ ಥ್ಯಾಂಕ್ ಯು ತಾರಮ್ಮ. ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗೋಕೆ ಒಂದು ಅವಕಾಶ ಆಗಿರೋದು ನಿಮ್ಮಿಂದ ಮೊದಲನೇದಾಗಿ. ಹಾಗೆ ಪ್ರಿಯಾಂಕಾ ಅವರು ಕೂಡ ಹೇಳಿದ್ರು ಪೀಟರ್ ಅವರು ತುಂಬಾ ಚೆನ್ನಾಗಿ ಪರಿಚಯ ನಂಗೆ, ಐ ವರ್ಕ್ ವಿತ್ ಹಿಮ್ ಅನು, ಐ ಗಾನ್ ಟು ದುಬೈ ಅಂತ. ಸೊ ಒಂದು ಒಳ್ಳೆ ರೀಸನ್ಗಾಗಿ ಎಲ್ಲರೂ ಒಟ್ಟಿಗೆ ಬರ್ತಿರೋದು ಬಹಳ ಖುಷಿ ಆಯ್ತು. ಜಾನ್ ಇದ್ದಾರೆ, ಕಾವ್ಯ ಇದ್ದಾರೆ, ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅನ್ಕೋತೀನಿ. ಒಂದು ಫನ್ ಇವೆಂಟ್ ಇದಾಗತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದು ಕಡೆ ಸೇರಿದ್ರೆ ಅನ್ಯೋನ್ಯತೆ ಇರಲ್ಲ, ಹೊಟ್ಟೆ ಕಿಚ್ಚು ಜಾಸ್ತಿ, ಗಲಾಟೆಗಳು ಜಾಸ್ತಿ ಅಂತ ಯಾವಾಗ್ಲೂ ಜನರಲೈಸ್ ಮಾಡಿ ಹೇಳ್ತಾರೆ. ಬಟ್ ನಮ್ಮಲ್ಲೆಲ್ಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ. ಅದನ್ನ ನಾವ್ ಯಾರಿಗೂ ಸಾಬೀತು ಮಾಡ್ಬೇಕಾಗಿಲ್ಲ. ಚಪ್ಪಾಳೆ ಈ ಮಾತುಗೊಂದು ಇಲ್ಲ, ನೀವೆಲ್ಲ ವೀಕ್ಷಿಸಿರ್ತೀರಾ ಆಲ್ರೆಡಿ, ನೋಡಿರ್ತೀರಾ. ನಾವೆಲ್ಲರೂ ಒಟ್ಟಿಗೆ ಭೇಟಿ ಮಾಡೋದು, ಸಮಯ ಒಟ್ಟಿಗೆ ಕಳೆಯೋದು ಎಲ್ಲವನ್ನು. ಸೊ ಅದು ಸುಳ್ಳು. ಹೆಣ್ಣುಮಕ್ಳು ಒಂದು ಕಡೆ ಸೇರಿದ್ರೆ ಅಲ್ಲಿ ಒಳ್ಳೆ ಮಜಾ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗತ್ತೆ, ಪಾಸಿಟಿವ್ ಎಂಟರ್ಟೈನ್ಮೆಂಟ್ ಸಿಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಪೀಟರ್ಗೆ, ಕಾರ್ತಿಕ್ಗೆ, ಅವ್ರ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ನಿರಂಜನ್, ಥ್ಯಾಂಕ್ ಯು. ನೀವು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ. ನಿಮ್ಮ ಗೆಟಪ್ ಬಗ್ಗೆ ಗಿರಿಯಕ್ಕ ಏನೋ ಹೇಳಿದ್ರು, ಅದೇನು ಅಂತ ಅವ್ರ ಬಾಯಿಂದಾನೆ ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ದಯವಿಟ್ಟು ಹೇಳಿ, ಈಗ ಒಂದು ಕಂಪಲ್ಸರಿ ಇದೆ, ಎಲ್ಲಾ ಬ್ರ್ಯಾಂಡ್ ಅಂಬಾಸಿಡರ್ಸ್ ಮ್ಯಾಚ್ ದಿನ ಕ್ರಿಕೆಟ್ ಆಡ್ಲೇಬೇಕು ಅನ್ನೋ ಒಂದು ಕಂಡೀಷನ್ ಇದೆ. ಹಾಗಾಗಿ ನೀವು ಕ್ರಿಕೆಟ್ ಅಲ್ಲಿ ಯಾವ ಒಂದು ವಿಭಾಗವನ್ನ ಚೂಸ್ ಮಾಡ್ತೀರಾ? ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್, ಅಂಪೈರಿಂಗ್? ಕ್ರಿಕೆಟ್ ವಿಷಯದಲ್ಲಿ ಎಕ್ಸ್ಪರ್ಟ್ ಮನೇಲಿ ಕೂತಿದ್ದಾರೆ ನಮ್ಮಮ್ಮ. ಓಕೆ, ಸೂಪರ್ ಎಕ್ಸ್ಪರ್ಟ್ ಅವರು. ವೆಸ್ಟ್ ಇಂಡೀಸ್ ಟೀಮ್ ಇಂದ ಹಿಡಿದು ನ್ಯೂಜಿಲೆಂಡ್ ಟೀಮ್ ವರ್ಗೂ ಯಾರ್ಯಾರಿದ್ದಾರೆ, ಕ್ಯಾಪ್ಟನ್ಗಳು ಯಾರು, ಎಲ್ಲ ಪಕ್ಕಾ ಫಾಲೋ ಮಾಡುವಂತದ್ದು ಅಮ್ಮನ ಒಂದು ಹ್ಯಾಬಿಟ್. ಸೊ ನಾನು ಅಮ್ಮನ ಜೊತೆ ಕೂತ್ಕೊಂಡು ವೀಕ್ಷಿಸುವಂತ ಕೆಲಸ ಸೂಪರ್ ಆಗಿ ಇಲ್ಲ ಆಡ್ಲೇಬೇಕಾಗಿದೆ. ಯಾಕಂದ್ರೆ ಪೀಟರ್ ಅವರ ಫಸ್ಟ್ ಕಂಡೀಷನ್ ಅದು, ಅಟ್ಲೀಸ್ಟ್ 1 ಓವರ್ ಆದ್ರೂ ಬಂದ್ ಹಿಂಗ್ ಆಡೋಬೇಕು ಅಂತ. ಸುಮ್ಮನೆ ಪೀಟರ್ ಅಕಸ್ಮಾತ್ ಆಡಿದ್ರೆ ಫಸ್ಟ್ ಗಿರಿಯಕ್ಕನ್ ಮಾತಾಡ್ಸಿ ಆಮೇಲೆ ನಿರಂಜನ್ ಜೊತೆ ಕ್ರಿಕೆಟ್ ಹೆಂಗ್ ಆಡೋದು ಅಂತ ಡಿಸ್ಕಸ್ ಮಾಡೋಣ. ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು. ಬಂದು ಒಂದು ಒಳ್ಳೆ ಪ್ರೋಗ್ರಾಮ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮೇನ್ ಆಗಿ ಅಮ್ಮ ಪಾರ್ವತಮ್ಮ ಅವರು, ನಾನು ಹೇಳೋದು ಯಾವಾಗ್ಲೂ ಅದೇ, ನಾನು ಇವತ್ತು ಏನೇ ಆಗಿದ್ರು ಅವರೇ ನನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು. ಅಮ್ಮ ಪಾರ್ವತಮ್ಮ ಅವರು, ಲೀಲಾವತಿ ಅಮ್ಮ ಅವರು, ಜಯಂತಿ ಅಮ್ಮ ಅವರು, ಹಾಗೆ ಮಂಜುಳಾ ಅಮ್ಮ ಅವರು ಅಂಡ್ ಕಲ್ಪನಾ ಅಮ್ಮ ಅವರು, ಇಷ್ಟು ಹೆಸರುಗಳಲ್ಲಿ ಒಂದು ಟೀಮ್ಸ್ ಮಾಡಿ, ಸಾಮಾನ್ಯವಾಗಿ ನಾಯಕ ನಟರನ್ನ ಬಹಳ ಕೊಂಡಾಡಿ ನಾವು ಇದ್ ಮಾಡೋದು ನೋಡ್ತೀವಿ. ಆದ್ರೆ ನಾಯಕ ನಟಿಯರ್ನ ಒಂದು ಮೇನ್ ಫೋಕಸ್ ಆಗಿ ಇಟ್ಕೊಂಡು ಪೀಟರ್ ಮಾಡ್ತಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗಿದೆ. ಅಂಡ್ ನಾವೆಲ್ಲರೂ ನಟಿಯರಾಗಿ ಇದ್ರಲ್ಲಿ ಅಸೋಸಿಯೇಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಒಳ್ಳೇದಾಗ್ಲಿ ಪೀಟರ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.